ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನನ್ನ ಹೆಸರು ದೀಪಕ್ ಮುತಾಲಿಕ್ ಅಂತಂದು. ಓಕೆ, ನಾನು ಇವತ್ತು ನಿಮಗೆ ಟೀಚ್ ಮಾಡೋಕೆ ಶ್ರೀಧಾ ಕೋಚಿಂಗ್ ಸೆಂಟರಿಂದ ಮಾತಾಡ್ತಿರೋದು. ನಾನು ಇವತ್ತು ಟೀಚ್ ಮಾಡೋಕೆ ಹೋಗ್ತಿರೋದಂದ್ರೆ ಅಟೆಂಡೆನ್ಸ್ ಟ್ರ್ಯಾಕರ್ ಯಾವ ರೀತಿ ರೆಡಿ ಮಾಡ್ತಾರೆ ಅಂತಂದು. ನಾನು ಈ ಟೆಂಪ್ಲೇಟನ್ನು ರೆಡಿ ಮಾಡಿ ತೋರಿಸ್ತೀನಿ ನಿಮ್ಮ ಮುಂದೆ. ವಿತಿನ್ 5 ಮಿನಿಟ್ಸಲ್ಲಿ ಈ ಟೆಂಪ್ಲೇಟನ್ನು ಯಾವ ರೀತಿ ರೆಡಿ ಮಾಡೋದನ್ನು ಶೋ ಮಾಡ್ತೀನಿ ನೋಡಿ ಇಲ್ಲಿ ಈ ಟೆಂಪ್ಲೇಟಲ್ಲಿ ಒಂದು ಮಜಾ ಏನಂತಂದರೆ, ಈ ಫೆಬ್ರವರಿ ಅಂತ ಹಾಕಿದರೆ ಓನ್ಲಿ ಫೆಬ್ರವರಿ ಶೋ ಆಗುತ್ತೆ, ಉಳಿದಿದ್ದೆಲ್ಲ ಬ್ಲ್ಯಾಂಕ್ಸ್ ಬರುತ್ತೆ. ಅದೇ ರೀತಿ ನಾನು ಮಾರ್ಚ್ ಅಂತ ಏಪ್ರಿಲ್ ಅಂತ ಹಾಕಿದರೆ ಏಪ್ರಿಲ್ದು ಫುಲ್ ತೋರಿಸಿದೆ, ಯಾವ ಡೇಟ್ಸ್ ಫುಲ್ ಇದೆ ಫುಲ್ ಶೋ ಆಗುತ್ತೆ. ಈ ರೀತಿ ಯಾವ ರೀತಿ ನಾನು ಮೇಲ್ಗಡೆ ಮಂತ್ ಚೇಂಜ್ ಮಾಡಿದ ತಕ್ಷಣ ಇಲ್ಲಿ ಡೇಟು ಮತ್ತು ಅದರದ್ದು ಡೇ ಯಾವುದು ಅಂತಂದು ಯಾವ ರೀತಿ ಶೋ ಆಗುತ್ತೆ ಅನ್ನೋದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ಶೋ ಮಾಡೋಕೆ ಹೋಗ್ತಿದ್ದೀನಿ. ಓಕೆ, ನಾನು ಏನು ಮಾಡ್ತೀನಿ, ಇದನ್ನೆಲ್ಲ ಡಿಲೀಟ್ ಮಾಡ್ತೀನಿ ಇವಾಗ. ಓಕೆ, ಇದಿಷ್ಟು ನಾನು ಡಿಲೀಟ್ ಮಾಡ್ತೀನಿ. ಎಲ್ಲ ಡಿಲೀಟ್ ಆಯಿತು. ಇವಾಗ ಏನು ಮಾಡ್ತೀನಿ, ನಾನು ಯಾವ್ದಾದ್ರು ಒಂದು ಮಂದಿ ತೊಗೊತೀನಿ, ಜಾನ್ ಅಂತಲೇ ತೊಗೊಳ್ತೀನಿ ಅಂತ ತಿಳ್ಕೊಳ್ರಿ. ಜಾನ್ ಒಂದು ಅಟೆಂಡೆನ್ಸ್ ಶೀಟ್ ಯಾವ ರೀತಿ ರೆಡಿ ಮಾಡೋದನ್ನು ಶೋ ಮಾಡ್ತೀನಿ. ಒಂದು ಸಲ ಟೆಂಪ್ಲೇಟ್ ಯಾವ ರೀತಿ ಮಾಡೋದು. ಫಸ್ಟ್ ಏನು ಮಾಡ್ತೀನಿ, ಈ ಜಾನಿಗೆ ಹೋಗಿ ಡೇಟಾ ವ್ಯಾಲಿಡೇಷನ್ ಅಂತ ಹೋಗ್ತೀನಿ. ಡೇಟಾಕ್ಕೆ ಹೋಗಿ ಡೇಟಾ ವ್ಯಾಲಿಡೇಷನ್ ಅಂತ ಇರುತ್ತೆ. ಡೇಟಾ ವ್ಯಾಲಿಡೇಷನ್ಗೆ ಹೋಗಿ ನಾನು ಏನು ಮಾಡ್ತೀನಿ, ಇಲ್ಲಿ ಇಂಪೋರ್ಟಲ್ಲಿ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದೀನಿ, ನಿಮ್ಮ ಮುಂದೆ ಇನ್ನೊಂದು ಸಲ ಸೆಲೆಕ್ಟ್ ಮಾಡ್ತೀನಿ. ಈ ರೀತಿ ನಾನು ಲಿಸ್ಟ್ಗಳನ್ನು ಸೆಲೆಕ್ಟ್ ಮಾಡಿ ಓಕೆ ಅಂತ ಹೊಡಿತೀನಿ. ಇದು ಫಸ್ಟ್ ಕೇಸ್ ಮಾಡೋದು. ಇದಾದಮೇಲೆ ಏನು ಮಾಡ್ತೀನಿ, ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ ಒಂದು ಡೇಟಿಗೆ ಫಾರ್ಮುಲಾ ಬರಿತೀನಿ. ಏನಂತಂದರೆ = ಸೀಕ್ವೆನ್ಸ್ ಹಾಕ್ತೀನಿ. ರೋ ಅಂತಂದರೆ 1, ಯಾಕಂದರೆ ಇದು ಫಸ್ಟ್ನೇ ರೋದಲ್ಲಿದೆ, ಅದೇ ರೋದಲ್ಲಿ ಒಂದೇ ರೋದಲ್ಲೇ ಬರಬೇಕು ಎಲ್ಲ ಡೀಟೇಲ್ಸ್ ಅನ್ನೋದಕ್ಕೆ. ರೋ ಅನ್ನೋದು 1 ಹಾಕ್ತೀನಿ, ಕಾಮ. ನೆಕ್ಸ್ಟ್ ಕಾಲಮ್ ಏನು ಬೇಕು ಅಂದರೆ ಕಾಲಮ್ಸ್ಗಳು ಯಾವ ರೀತಿ ಬೇಕು 1 by 1 ಅಂತ ಏನು ಮಾಡ್ತೀನಿ, ನನಗೆ ಇದ್ದು ಮಂತ್ ಎಂಡ್ ಜಾನ್ ಅಂತಂದರೆ 31st ತನಕ ಬೇಕು, ಫೆಬ್ರವರಿ ಅಂದರೆ 28 ತನಕ ಬೇಕು ಅನ್ನೋದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಫಾರ್ಮುಲಾ ಯೂಸ್ ಮಾಡ್ತೀನಿ, ಡೇ ಅಂತ. ಈ ಡೇ ಅಂತ ಹಾಕಿ ಇದ್ರೊಳಗಡೆ ಇಒ ಮಂತ್ ಅಂತ ಹಾಕ್ತೀನಿ. ಇಒ ಮಂತ್ ಅಂದರೆ ಎಂಡ್ ಆಫ್ ದಿ ಮಂತ್. ಎಂಡ್ ಆಫ್ ದಿ ಮಂತ್ ಯಾವುದು, ಈ ಜಾನ್ದು ಎಂಡ್ ಆಫ್ ದಿ ಮಂತ್ ಬೇಕು ನನಗಂತ ಹಾಕ್ತೀನಿ. ಇದರಲ್ಲಿ ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ, ಮತ್ತು ಡೇಟ್ ಸೀರಿಯಲ್ ಕ್ಲೋಸ್ ಮಾಡ್ತೀನಿ. ಆಮೇಲೆ ಕಾಮ ಹಾಕಿ ಸ್ಟಾರ್ಟ್ ಎಲ್ಲಿಂದ ಆಗಬೇಕು, ಜಾನ್ನಿಂದನೇ ಆಗಬೇಕಂತ ಹಾಕ್ತೀನಿ. ಈ ರೀತಿ ಹಾಕಿದರೆ ನೋಡಿ, ಇಲ್ಲಿ ಫಾರ್ಮೆಟ್ ರೆಡಿ ಆಯ್ತಿದ್ದು ಎಲ್ಲವನ್ನು ಬರ್ತಾ ಇದೆ. ಈಗ ನೋಡಿ, ನಾನು ಫೆಬ್ರವರಿ ಅಂತ ಹಾಕಿದರೆ ಫೆಬ್ರವರಿ ಮಾಡ್ತಾ ಇದ್ದೀನಿ, ಮಾರ್ಚ್ ಅಂತ ಏಪ್ರಿಲ್ ಅಂತ ಹಾಕಿದರೆ ಏಪ್ರಿಲ್ ಬರ್ತಾ ಇದೆ, ಮಾರ್ಚ್ ಅಂತ ಹಾಕಿದರೆ ಮಾರ್ಚ್ದು ಡೀಟೇಲ್ಸ್ ಬರ್ತಾ ಇದೆ. ಓಕೆ, ಇವಾಗ ನಾನು ಇಲ್ಲಿ ಡಮ್ಮಿ ಡೇಟಾ ಅಪ್ಡೇಟ್ ಮಾಡಿ ನಿಮಗೆ ಯಾವ ರೀತಿ ಟೋಟಲ್ ಪ್ರೆಸೆಂಟ್ ಎಷ್ಟು ಜನ ಇದ್ದಾರೆ, ಆಬ್ಸೆಂಟ್ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಲೀವ್ಸ್ ಅಪ್ಲೈ ಮಾಡಿದ್ದಾರೆ, ಮತ್ತು ವೀಕ್ ಆಫ್ ಎಷ್ಟು ಜನ ಇದ್ದಾರೆ ಅನ್ನೋದು ಬೇಕು. ನಾನು ಫಸ್ಟ್ ಏನು ಮಾಡ್ತೀನಿ, ಪ್ರೆಸೆಂಟ್ ಎಲ್ಲದಕ್ಕೆ ಈ ನಾನು 600 ಪೀಪಲ್ಸಿಗೆ ರೆಡಿ ಮಾಡ್ಬೇಕಂತಾರೆ ಟೈಮ್ ಆಗುತ್ತೆ. ಬಟ್ ನಾನು ಏನು ಮಾಡ್ತೀನಿ, ಇವಾಗ ಎಲ್ಲನೂ ಫಿಲ್ ಮಾಡಿಬಿಡೋಣ. ಯಾವ ರೀತಿ ಅಂತಂದರೆ, ಫಸ್ಟ್ ಇಲ್ಲಿ ನೋಡಿ, ಇದಕ್ಕೆ ಫಸ್ಟ್ ಇವಕ್ಕೆಲ್ಲ ಫಾರ್ಮುಲಾಸ್ ಹಾಕಿಬಿಡೋಣ. ಟೋಟಲ್ ಅಂತ ಅಂದರೆ ಏನು ಅಂತಂದು = ಕೌಂಟ್ ಇಫ್, ಅಥವಾ ಈ ಟೋಟಲ್ ಏನಿದೆಯಲ್ಲ ಇದಂತ ಹಾಕ್ತೀನಿ. ಓಕೆ, ಇಲ್ಲಾಂದರೆ = ಕೌಂಟ್ ಅಂತ ಹಾಕಿ, ಕೌಂಟ್ ಅಂತ ಹಾಕಿ ಇದ್ರ ಟೋಟಲ್ಸ್ ಎಷ್ಟಿದೆ ಅಂತ ಹಾಕ್ತೀನಿ. ಪ್ರೆಸೆಂಟ್ ಅನ್ನೋದಕ್ಕೆ ಏನು ಮಾಡ್ತೀನಿ, ಕೌಂಟ್ ಇಫ್ ಅಂತ ಕಂಡೀಷನ್ ಯೂಸ್ ಮಾಡ್ತೀನಿ. ಈ ಎಂಟೈರ್ ರೇಂಜಲ್ಲಿ ಕಾಮ ಎಷ್ಟು ಜನ ಪ್ರೆಸೆಂಟ್ ಇದ್ದಾರೆ ಅನ್ನೋದಕ್ಕೆ ಪಿ ಅಂತ ಬರೆದಿರ್ತೀನಿ, ಅದಕ್ಕೋಸ್ಕರ ಪಿ ಅಂತ ಹಾಕ್ತೀನಿ, ಕ್ಲೋಸ್ ಮಾಡ್ತೀನಿ. ಸೇಮ್ ಫಾರ್ಮುಲಾ ಇಲ್ಲಿನೂ ಅಪ್ಲೈ ಮಾಡ್ತೀನಿ. ಇಲ್ಲಿ ಏನು ಮಾಡ್ತೀನಿ, ಆಬ್ಸೆಂಟ್ ಎಷ್ಟು ಜನ ಇದ್ದಾರೆ ಆಬ್ಸೆಂಟ್ ಹಾಕ್ತೀನಿ. ಸೇಮ್ ಫಾರ್ಮುಲಾ ಮತ್ತೆ ಲೀವ್ಸಲ್ಲಿ ಅಪ್ಲೈ ಮಾಡ್ತೀನಿ. ಸೇಮ್ ಅದೇ ಫಾರ್ಮುಲಾ ಕಾಪಿ ಪೇಸ್ಟ್ ಮಾಡ್ತೀನಿ. ಎಲ್ಲೆಲ್ಲಿ ಅಲ್ಲಿ ಎಲ್ಲ ಅಂತ ಹಾಕ್ತೀನಿ, ಲೀವ್ಸ್ ಅನ್ನೋದಕ್ಕೆ ಎಲ್ಲ ಅಂತ ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ಲಾಸ್ಟಿಗೆ ಏನಂದರೆ ವೀಕ್ ಆಫ್ ಅನ್ನೋದನ್ನ ವೀಕ್ ಆಫ್ ಅಂತ ಅಪ್ಡೇಟ್ ಮಾಡಿರ್ತೀನಿ. ವೀಕ್ ಆಫ್ ಎಷ್ಟು ಜನ ಇದ್ದಾರೆ ಇವಾಗ ನೋಡಿ, ಈ ಅಪ್ಲೈ ಮಾಡಿದೆ, ಜಸ್ಟ್ ನೀವು ಶೋ ಮಾಡ್ತೀನಿ. ಇಲ್ಲ ಏನಾದ್ರು ನಾನು ಎಲ್ಲ ಅಂತ ಹಾಕಿದರೆ ನೋಡಿ ಲೀವ್ಸ್ ಅಪ್ಲೈ ಬರುತ್ತೆ. ಇಲ್ಲಿ ಎ ಅಂತ ಹಾಕಿದರೆ ನೋಡಿ ಆಬ್ಸೆಂಟ್ ಎಷ್ಟು ಜನ ಬರುತ್ತೆ. ಇಲ್ಲಿ ಪ್ರೆಸೆಂಟ್ ಅಂತ ಹಾಕಿದರೆ ಇವೆರಡು ಪ್ರೆಸೆಂಟ್ ಅಂತ ಹಾಕಿದರೆ ನೋಡಿ ಪ್ರೆಸೆಂಟ್ ಕೌಂಟ್ ಬರುತ್ತೆ. ಓಕೆನಾ, ಈ ರೀತಿ ಕೌಂಟ್ಗಳನ್ನು ನಾವು ಕಂಡಿಡ್ತೀವಿ. ಓಕೆನಾ, ಎಷ್ಟು ಜನ ಕೌಂಟ್ ಬಂದಿದ್ದಾರೆ, ಎಷ್ಟು ಜನ ಬಂದಿಲ್ಲ ಅನ್ನೋದನ್ನ. ಇವಾಗ ನಾನು ಏನು ಮಾಡ್ತೀನಿ, ಡಮ್ಮಿ ಡೇಟಾನ ಅಪ್ಡೇಟ್ ಮಾಡ್ತೀನಿ. ಫಸ್ಟ್ ನನ್ನ ಹತ್ರ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಡಮ್ಮಿ ಡೇಟಾ ಅಪ್ಲೈ ಮಾಡ್ತೀನಿ. ಓಕೆ, ವೀಕ್ ಆಫ್ ಎಲ್ಲ ಅಪ್ಡೇಟ್ ಆಗಿದೆ ನೋಡಿ. 5 ಡೇಸ್ ವೀಕ್ ಆಫ್ ಇದೆ. ಇದರಲ್ಲಿ ಏನು ಮಾಡ್ತೀನಿ, ಆ 5 ಡೇಸ್ನ ರಿಮೂವ್ ಮಾಡ್ತೀನಿ, ನನಗೆ ಟೋಟಲ್ ಕೌಂಟ್ ಸಿಗುತ್ತೆ. ಹೌದಾ, 26 ಡೇಸ್ ಇದೆ. 6 ಡೇಸಲ್ಲಿ ಎಷ್ಟು ದಿನ ವೀಕ್ ಆಫ್ ಇದ್ದಾರೆ, ಏನೇನಾಗಿದೆ ಅನ್ನೋದನ್ನು ನನಗೆ ಇಲ್ಲಿ ಟೋಟಲ್ ಬಂತು. ನಾನು ಈ ರೀತಿ ನಾನು ಫಾರ್ಮುಲಾನ ಅಪ್ಡೇಟ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ನಾನು ಏನಾದರೂ ಚೇಂಜಸ್ ಮಾಡಿದ್ರೆ, ಈಗ ಇದನ್ನು ಎಸ್ ಅಂತ ಹಾಕಿದ್ನಿ ಅಂತ ತಿಳ್ಕೊಳ್ರಿ, ಎಲ್ ಅಂತ ಹಾಕಿದ್ನಿ ಅಂತ ತಿಳ್ಕೊಳ್ರಿ. ನೋಡಿ ಕಲರ್ ಇವೆರಡು ಎಲ್ ಅಂತ ಹಾಕಿದೆ, ಇಲ್ಲಿ ಪಿ ಹಾಕಿದ್ನಿ ಅಂದರೆ ಆಟೋಮೆಟಿಕ್ ಇಲ್ಲಿ ಚೇಂಜಸ್ ಆಗುತ್ತೆ ರಿಸಲ್ಟ್ಗಳು. ನೋಡಿ 15 ಇದೆ,
ಇವಾಗ ನಾನು ಇದನ್ನೇನಾದರೂ ಪಿ ಮಾಡಿದ್ರೆ ನೋಡಿ ಇಲ್ಲಿ ಗ್ರೀನ್ ಕಲರ್ ಆಗುತ್ತೆ, 15 ಇದೆ 16 ಆಗುತ್ತೆ. ಈ ರೀತಿ ನಾವು ಅಟೆಂಡೆನ್ಸ್ ಟ್ರ್ಯಾಕರ್ನ ರೆಡಿ ಮಾಡ್ಬೋದು. ವಿದಿನ್ ಸೆಕೆಂಡ್ ನೋಡಿ ನನಗೆ ರಿಸಲ್ಟ್ ಏನಿದೆ ಬಂತು. ನನಗೆ ಇವಾಗ ಸೇಮ್ ಡೇಟಾ ಫೆಬ್ರವರಿ ಬೇಕಂತಾರೆ, ಫೆಬ್ರವರಿ ಅಂತ ಸೆಲೆಕ್ಟ್ ಮಾಡ್ತೀನಿ. ಈ 3 ಡೇಸ್ ಏನಿದೆಯಲ್ಲ ಮತ್ತೆ ಅದೇ ಫಾರ್ಮುಲಾ ಕಾಪಿ ಪೇಸ್ಟ್ ಮಾಡ್ತೀನಿ. ಈ 3 ದಿನದ ನಾನು ಡೀಟೇಲ್ಸ್ಗಳನ್ನು ರಿಮೂವ್ ಮಾಡ್ತೀನಿ, ಯಾಕಂದ್ರೆ ಈ 3 ದಿವಸದ ನನ್ನ ಡೀಟೇಲ್ಸ್ಗಳು ಇರೋದಿಲ್ಲ ಅಲ್ಲಿ. ಸೊ ಏನು ಮಾಡ್ತೀನಿ, ಇದೇ ಫಾರ್ಮುಲಾನೇ ಮತ್ತೆ ಕಾಪಿ ಪೇಸ್ಟ್ ಮಾಡ್ತೀನಿ ನಾನು. ಈ ಫಾರ್ಮುಲಾ ಬಂದ್ಬಿಟ್ಟು ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಫಾರ್ಮುಲಾ ಏನಂದ್ರೆ ರ್ಯಾಂಡಮ್ ಆಗಿ ತಗೊಂಡು ನನಗೆ ಡೀಟೇಲ್ಸ್ ಕೊಡೋದು ಹೇಳ್ತೀನಿ ನನಗೆ ಅಷ್ಟೇ. ನೋಡಿ ಫೆಬ್ರವರಿ ಅಂತ ಹಾಕಿದ್ರೆ ಫೆಬ್ರವರಿ ಬಂತು. ಇಲ್ಲಿ ನೋಡಿ ಎಷ್ಟು ದಿನ ನಾನು ಏನಾದ್ರು ಇದನ್ನೆಲ್ಲ ಲೀವ್ಸ್ ಅಂತ ಹಾಕಿದ್ರೆ, ಈ 5 ದಿನ 6 ದಿನ ಲೀವ್ಸ್ ಅಂತ ಹಾಕಿದ್ರೆ ನೋಡಿ 6 ಡೇಸ್ ಲೀವ್ ಅಂತ ಬರ್ತದೆ. ಟೋಟಲ್ 23 ಡೇಸ್ ಇದೆ. 23 ಡೇಸ್ ಅಲ್ಲಿ 28 ಡೇಸ್ ಅಲ್ಲಿ 4 ಡೇಸ್ ವೀಕ್ ಆಫ್ ಇರುತ್ತೆ. 4 ವೀಕೆಂಡ್ ಬಂತ. ನಾವು ಈಗ ಏನಾದ್ರು ಜೂನ್ ಅಲ್ಲಿ ಇದೀವಿ, ಜೂನ್ ಮಂತ್ ನೋಡೋಣ ಅಂದ್ರೆ ಜೂನ್ ಮಂತ್ ಅಪ್ಡೇಟ್ ಮಾಡ್ತೀನಿ. ಇದೇ ಫಾರ್ಮುಲಾ ನೋಡಿ ಜೂನ್ ತರ ಹಾಕ್ತೀನಿ. ಹಾಕಿ ಇಲ್ಲಿ ನೋಡಿ 25 ದಿನ ಇದೆ, 4 ದಿನ ಲೀವ್ ಅದ. ಇವಾಗ ನಾವೆಲ್ಲರೂ ಲೀವ್ ಅಂತ ಅಪ್ಡೇಟ್ ಮಾಡಿದ್ರೆ ಈ ರೀತಿ ನಾವು ಏನಂದ್ರೆ ಅಟೆಂಡೆನ್ಸ್ ಟ್ರ್ಯಾಕರ್ನ ರೆಡಿ ಮಾಡ್ಬೋದು. ಇದೇ ರೀತಿ ಲಾಟ್ ಆಫ್ ಲಾಜಿಕಲ್ ಫಂಕ್ಷನ್ ಇದೆ. ಯಾವ ರೀತಿ ಫಾರ್ಮುಲಾಸ್ ಹಾಕೋದು, ವೀಕ್ ಡೇಸ್ ಅಂತಂದ್ರೆ ಯಾವ ರೀತಿ ತಗೊಳ್ಳೋದು, ಓಕೆ ಇದನ್ನೆಲ್ಲ ಕೌಂಟ್ ಇಫ್ ಅಂದ್ರೆ ಏನು, ಕೌಂಟ್ ಎ ಅಂದ್ರೆ ಏನು, ಮತ್ತೆ ಕೌಂಟ್ ಇಫ್ ಕಂಡೀಷನ್ ಯಾವ ರೀತಿ ಅಪ್ಲೈ ಮಾಡೋದು, ಇದನ್ನೆಲ್ಲ ನಮ್ಮ ಕೋಚಿಂಗ್ ಸೆಂಟರ್ ಹೇಳ್ಕೊಡ್ತೀನಿ. ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಫಾಲೋ ಮಾಡ್ತಾ ಇರಿ. ನಿಮಗೆ ಇಂಥವೇ ನ್ಯೂ ಥಿಂಗ್ಸ್ಗಳನ್ನ ನಾವು ಹೇಳ್ಕೊಡ್ತಾ ಇರ್ತೀವಿ. ಇದರಿಂದ ನಿಮ್ಮ ವರ್ಕ್ ಆಫೀಸ್ ವರ್ಕ್ ಆಯಿತು ಅಥವಾ ನಿಮ್ಮದು ಪ್ರಾಜೆಕ್ಟ್ ವರ್ಕ್ ಆಯಿತು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡಿ ಕ್ಲಿಯರ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಅ ಗ್ರೇಟ್ ಡೇ.